ನಮಸ್ತೆ ಸ್ಟೂಡೆಂಟ್ಸ್. ನಾವು ಕಳೆದ ತರಗತಿಯಲ್ಲಿ ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಂತಹ 10ನೇ ತರಗತಿಯ ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆ ಎನ್ನುವಂಥ ಅಧ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರಲ್ಲಿ ಲಾರ್ಡ್ ವೆಲ್ಲೆಸ್ಲಿಯ ಸಾಮ್ರಾಜ್ಯ ವಿಸ್ತಾರ ನೀತಿಯ ಕುರಿತು ಮಾತನಾಡ್ತಾ ಇದ್ವಿ. ಸೊ ಈ ಒಂದು ಲಾರ್ಡ್ ವೆಲ್ಲೆಸ್ಲಿಯು ತನ್ನ ಆಳ್ವಿಕೆಯನ್ನು ಮತ್ತು ಅಧಿಕಾರವನ್ನು ಮತ್ತು ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡಲಿಕ್ಕೆ ಅವನು ಅನುಸರಿಸಿದಂತಹ 3 ವಿಧಾನಗಳು ಯಾವುವು ಅನ್ನುವಂಥದ್ದನ್ನು ಕುರಿತು ತಿಳ್ಕೊಳ್ತಾ ಇದ್ವಿ. ಒಂದನೇದು ಸಹಾಯಕ ಸೈನ್ಯ ಪದ್ಧತಿ, ಭಾಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎರಡನೇದು ಹೊಸ ರಾಜ್ಯಗಳ ಮೇಲಿನ ಯುದ್ಧಗಳು. ಹೊಸ ರಾಜ್ಯಗಳು ಯಾವ ಉದಯ ಆಗಿರ್ತವೆ, ಸ್ಟ್ರಾಂಗ್ ಇಲ್ಲದೆ ಇರ್ತಕ್ಕಂಥ ಅವುಗಳ ಮೇಲೆ ಯುದ್ಧ ಮಾಡಿ ಗೆಲ್ಲುವಂಥದ್ದು ಎರಡನೇದು. ಮೂರನೇದು ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವಂಥ ಅಂದರೆ ಗೆದ್ದಿರ್ತಕ್ಕಂಥ ಯಾರನ್ನ ಗೆದ್ದಿರ್ತಾರಲ್ವ, ಸೊ ಒಳಪಟ್ಟಿರ್ತಕ್ಕಂಥ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸ್ಕೊಳ್ತಕ್ಕಂಥದ್ದು ಅಂದರೆ ತಮ್ಮ ಕಂಟ್ರೋಲಿಗೆ ತಗೊಳ್ಳುವಂಥದ್ದು. ಸೊ ಈ 3 ನೀತಿಗಳನ್ನು ಅವನು ಅನುಸರಿಸ್ತಾ ಸಾಮ್ರಾಜ್ಯ ವಿಸ್ತರಣೆ ಮಾಡಲಿಕ್ಕೆ. ಸೊ ಈ 3 ನೀತಿಗಳು ಕೂಡ ಬಹಳಷ್ಟು ಯೋಜನಾಪೂರ್ವಕವಾಗಿರ್ತಕ್ಕಂತಹ ಒಂದು ನೀತಿಗಳಾಗಿದೆ. ಸೊ ಅದರಲ್ಲಿ ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ. ಮೋಸ್ಟ್ ಇಂಪಾರ್ಟೆಂಟ್, 2 ಮಾರ್ಕ್ಸ್ ಕೇಳ್ತಾರೆ ಮಕ್ಕಳೇ. ಸೊ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಇದನ್ನ. ಏನು ಸಹಾಯಕ ಸೈನ್ಯ ಪದ್ಧತಿ, ನಿಯಮಗಳು ಏನೇನಿರುತ್ತೆ? ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವಂತಹ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎನ್ನುವಂತಹ ನೀತಿಯನ್ನು ವೆಲ್ಲೆಸ್ಲಿಯು 1798ರಲ್ಲಿ ಜಾರಿಗೆ ತರ್ತಾರೆ. ಓಕೆ, ಕಂಟ್ರೋಲಿಗೆ ತೆಗೆದುಕೊಳ್ಳಿಕ್ಕೆ. ಸೊ ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ನಡೆದಂತಹ ಒಂದು ಸೈನಿಕ ಒಪ್ಪಂದ. ಇದೊಂದು ಸೈನಿಕ ಒಪ್ಪಂದ ಅಷ್ಟೇ, ಒಂದು ರಿಲೇಶನ್ಶಿಪ್, ಒಂದು ರೀತಿ ಒಪ್ಪಂದ ಮಾಡಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ನಡೆದಂತಹ ಒಂದು ಪದ್ಧತಿ, ಇದು ನಡೆಯುವಂತಹ ಒಂದು ಪದ್ಧತಿಯಾಗಿರ್ತದೆ. ಸೊ ಅದರಲ್ಲಿ ಏನೇನು ಅಂಶಗಳು ಬರ್ತಾವಪ್ಪ ಅಂದ್ರೆ ನೋಡಿ, ಲಾರ್ಡ್ ವೆಲ್ಲೆಸ್ಲಿ ಸಾಮ್ರಾಜ್ಯ ವಿಸ್ತರಣೆ ನೀತಿಗೊಳಿಸಿದಂಥ ಈ ಒಂದು ಪದ್ಧತಿಯ ನಿಬಂಧನೆಗಳು ಏನೇನಪ್ಪ ಅಂದರೆ, ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕು. ಒಂದನೇದು ಅಂದರೆ ಅವ್ರದ್ದೊಂದು ಸೈನ್ಯವನ್ನು ಅವ್ರ ಯಾರು ಈಗ ಕೇಳ್ಕೊಂಡಿರ್ತಾರಲ್ವ ಅವ್ರ ರಾಜ್ಯದಲ್ಲಿ ಇರಿಸ್ಕೊಳ್ಬೇಕು. ಇವ್ರದ್ದು ಬ್ರಿಟಿಷರ ಸೈನ್ಯವನ್ನು, ಉದಾಹರಣೆ ಹೈದರಾಬಾದ್ ನಿಜಾಮ ಕೇಳಿದ ಅಂದರೆ ಹೈದರಾಬಾದ್ನಲ್ಲಿ ಇವರ ಒಂದು ಸೈನ್ಯವನ್ನು ಇಟ್ಕೋಬೇಕು, ಒಂದನೇದು. ಎರಡನೇದು, ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಸಂಬಂಧಪಟ್ಟಂಥ ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಕೊಡ್ಬೇಕು. ನೋಡಿ, ಇದು ಎರಡನೇದು. ನೋಡಿ, ಆ ಸೈನ್ಯದ್ದು ಆ್ಯಕ್ಚುಲಿ ಆ ಸೈನ್ಯ ಬ್ರಿಟಿಷರು ಅದಕ್ಕೆ ಸ್ಯಾಲ್ರಿ ಕೊಡಬೇಕು, ಮಗದೊಂದು ಎಲ್ಲರೂ ಅವರೇ ಮಾಡಬೇಕು. ಆದರೆ ಅದನ್ನು ಸಹಾಯವನ್ನು ಯಾರು ತಗೊಂಡಿರ್ತಾರಲ್ಲ ಆ ರಾಜ ಈ ಸೈನ್ಯದ ಖರ್ಚು ವೆಚ್ಚವನ್ನು ಬಳಸಬೇಕು. ಒಂದು ಪಕ್ಷ ವೇತನವನ್ನು ಕೊಡೋಕ್ಕಾಗಲಿಲ್ಲ ಅಂದರೆ ಯಾವುದಾದ್ರೂ ತುಂಬ ಹೆಚ್ಚಾಗಿ ಕಂದಾಯ ಬರ್ತಕ್ಕಂಥ ಪ್ರದೇಶವನ್ನು ಅವ್ರು ಬಿಟ್ಕೊಡ್ಬೇಕು. ಅಲ್ಲಿಂದ ನಾನು ಕಂದಾಯ ವಸೂಲಿ ಮಾಡ್ಕೊಂಡು ಅದನ್ನ ಇವರೇ ಕೊಟ್ಕೊಂಡು ಕಂದಾಯವನ್ನು ಇವರು ವಸೂಲಿ ಮಾಡ್ಕೊಳ್ತಾರೆ. ನೋಡಿ, ಎರಡು ಒಂದೇನೆ. 16 ಮಾಡಬೇಕು, ವೇತನವನ್ನಾರು ಕೊಡಬೇಕು, ಇಲ್ಲ ಅಂತಂದ್ರೆ ಯಾವ್ದಾರ ಹೆಚ್ಚು ಕಂದಾಯ ಬರ್ತಕ್ಕಂಥ ಪ್ರದೇಶವನ್ನಾದರೂ ಬಿಟ್ಕೊಡ್ಬೇಕು. ನೋಡಿ, ಇವೆಲ್ಲವೂ ಕೂಡ ಹಣವನ್ನು ಹೊಡೆಯುವಂತಹ ಪದ್ಧತಿಯಾಗಿರುತ್ತೆ. ನೋಡಿ, ಸಹಾಯದ ನೆಪದಲ್ಲಿ ಕೊಳ್ಳೆ ಹೊಡೆಯುವಂತಹ ಒಂದು ಸ್ಕೀಮ್ಗಳಿವೆ, ಉಪಾಯಗಳು. ನೋಡಿ, ಇವೆಲ್ಲವನ್ನು ಮಾಡಿದ್ರು, ಇದ್ರ ಮೂಲಕ ಮಾಡಿ ಎಲ್ಲವನ್ನು ಗೆದ್ದುಕೊಳ್ಳುವಂತಹ ಕೊಳ್ಳೆ ಹೊಡೆಯತಕ್ಕಂಥ ಕೆಲಸವನ್ನು ಬ್ರಿಟಿಷರು ಮಾಡಿದ್ರು. ಮೂರನೇದು, ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಬೇಕು. ಒಬ್ಬ ರೆಸಿಡೆಂಟ್ ಅಂದರೆ ಆ ರೆಸಿಡೆಂಟ್ ಯಾಕಿರ್ತಿದ್ದಪ್ಪ, ಯಾವ ನೆಪವನ್ನು ಒಡ್ಡಿದ್ರಪ್ಪ ಅಂದರೆ ಬ್ರಿಟಿಷರ ಒಂದು ಸೈನ್ಯವನ್ನು ನೋಡ್ಕೊಳ್ಳಿಕ್ಕೋಸ್ಕರ ಒಬ್ಬ ರೆಸಿಡೆಂಟ್ ಇರಬೇಕು ಅಂತೇಳಿ ಅವರು ನಿಯಮ ಇತ್ತು ಬ್ರಿಟಿಷರದು. ಆ ರೆಸಿಡೆಂಟನ್ನು ಯಾರು ಸೈನ್ಯ ಇಟ್ಕೊಳ್ತಿದ್ರಲ್ವಾ, ಆ ಸೈನ್ಯ ಇಟ್ಕೊಳ್ತಕ್ಕಂತಹ ಒಂದು ರಾಜನೇ ಈ ರೆಸಿಡೆಂಟನ್ನು ಅಲ್ಲಿ ನೇಮಿಸ್ಕೊಳ್ಬೇಕು. ಸೊ ಇವನು ಏನು ಮಾಡ್ತಿದ್ದ, ಆ ಸೈನ್ಯವನ್ನು ನೋಡಿಕೊಳ್ಳುವ ನೆಪದಲ್ಲಿ ಆ ರಾಜ್ಯದಲ್ಲಿ ಇರ್ತಿದ್ದ. ಆ ರಾಜ್ಯದಲ್ಲಿದ್ದು ಎಲ್ಲ ಆಗು ಹೋಗುಗಳನ್ನು ತಿಳ್ಕೊಂಡು ಬ್ರಿಟಿಷರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಉಪಾಯವಾಗಿ. ಸೊ ಹಂಗಾಗಿ ಇದು ಒಂದು ಕೂಡ ಒಂದು ನಿಬಂಧನೆ ಆಗಿರ್ತದೆ. ಆಮೇಲೆ 4ನೇದು, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಲ್ಲ. ನೋಡಿ, ಯುರೋಪಿಯನ್ನರು ಏನು ಪೈಪೋಟಿ ಮದ್ದಿತ್ತಲ್ಲ ಅದಕ್ಕೆ ಆಲ್ರೆಡಿ ಎಲ್ಲರನ್ನೂ ಪೈಪೋಟಿಗಳನ್ನು ಮುರಿದಾಕಿದ್ದಾರೆ. ಮತ್ತೆ ಈ ರೆಸಿಡೆಂಟನ ಒಂದು, ಅಥವಾ ರೆಸಿಡೆಂಟ್ ಆಗಿರ್ಬೋದು ಅಥವಾ ರೆಸಿಡೆಂಟ್ ಬ್ರಿಟಿಷರನ್ನ ಅಲ್ವಾ, ಸೊ ಬ್ರಿಟಿಷ್ ಆಗಿರ್ಬೋದು ಅಥವಾ ಆ ರೆಸಿಡೆಂಟನ್ನಾಗಿರ್ಬೋದು, ಅವರ ಒಂದು ಒಪ್ಪಿಗೆ ಇಲ್ಲದೆ ಯಾವ ಯುರೋಪಿಯನ್ನರನ್ನು ವ್ಯಾಪಾರಕ್ಕಾಗಲಿ ಮತ್ತೊಂದಕ್ಕಾಗಲಿ ನೇಮಿಸ್ಕೊಡೋದಕ್ಕೆ ಅವಕಾಶ ಇರಲಿಲ್ಲ. ಇವ್ರು ಓಕೆ ಅಂದರೆ ಮಾತ್ರ ಅವ್ರು ನೇಮಿಸ್ಕೋಬೇಕಾಗಿತ್ತಿಲ್ಲ ಅಂದರೆ ನೇಮಿಸ್ಕೊಡುವಂತಿರಲಿಲ್ಲ. ನೋಡಿ, ಇವೆಲ್ಲ ಕಟ್ಟುಪಾಡುಗಳಿತ್ತು. ಇವೆಲ್ಲ ಕಟ್ಟುಪಾಡುಗಳು ಒಂದು ರೀತಿ ಕೊಳ್ಳೆ ಹೊಡೆಯುವಂಥ ಕಟ್ಟುಪಾಡುಗಳೇ ಆಗಿದ್ದಾವೆ. ನೆನ್ಪಿಟ್ಟು ನೋಡ್ತಾ ಇರಬೇಕು ನೀವು. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಡ್ಬೇಕಾದ್ರೆ ಗವರ್ನರ್ ಜನರಲ್ ಸಮ್ಮತಿಯನ್ನು ಪಡ್ಕೊಳ್ಬೇಕು. ಗವರ್ನರ್ ಜನರಲ್ ಇರ್ತಿದ್ನಲ್ಲ ಅವನ ಅದನ್ನು ರೆಸಿಡೆಂಟ್ರಿಗೆ ಹೇಳ್ತಿದ್ದ, ರೆಸಿಡೆಂಟ್ ಅವ್ರನ್ನ ಕೇಳ್ತಿದ್ದ. ಅವ್ರು ಓಕೆ ಅಂದರೆ ನೀವು ಆ ರಾಜ್ಯದವರು ಬೇರೆಯವ್ರ ಮೇಲೆ ಯುದ್ಧವನ್ನು ಮಾಡಬೇಕಾಗಿತ್ತು. ಇಲ್ಲ ಅವರು ಒಪ್ಪಿಗೆ ಕೊಡಲಿಲ್ಲ ಅಂದರೆ ಯುದ್ಧ ಮಾಡಲಿಕ್ಕೆ ನಿಲ್ಲಿಸಬೇಕಾಗಿತ್ತು. ಈ ಥರ ಸ್ಕೀಮ್ಗಳನ್ನು ಮಾಡ್ಕೊಂಡಿದ್ರು ನೋಡಿ ಮಕ್ಕಳವರು. ಸೊ ಯುದ್ಧ ಮಾಡಬೇಕಾದ್ರೆ ಇವ್ರ ಪರ್ಮಿಷನ್ ಬೇಕಾಗಿತ್ತು.
ಸೊ ಮತ್ತೊಂದು ಸಂಬಂಧ ಬೆಳೆಸಬೇಕಾದ್ರೂ ಪರ್ಮಿಷನ್ ಬೇಕಾಗಿತ್ತು. ಎಲ್ಲದಕ್ಕೂ ಬ್ರಿಟಿಷರು ಪರ್ಮಿಷನ್ನ ಕೇಳಬೇಕಾದಂಥ ಪರಿಸ್ಥಿತಿ ಇತ್ತು. ಈ ಮುಖ್ಯ 5 ಅಂಶಗಳನ್ನು ನಾವು ಮುಖ್ಯವಾಗಿ ಇದರಲ್ಲಿ ಕಾಣ್ಬೋದಾಗುತ್ತೆ. 6ನೇದು, ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವಂಥದ್ದು. ಕಂಪ್ನಿ ಏನು ಮಾಡ್ತಿತ್ತು ಬ್ರಿಟಿಷರದು? ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವಂಥ ಕೆಲಸವನ್ನು ಅಷ್ಟೇ ಮಾಡ್ತಾ ಇತ್ತು. ನೋಡ್ತಿದ್ದಲ್ಲ, ಖರ್ಚು ವೆಚ್ಚ ಎಲ್ಲದು ಸಂಪೂರ್ಣ ಜವಾಬ್ದಾರಿ ಮಾತ್ರ ಆ ರಾಜ್ಯದೇ ಆಗಿತ್ತು, ದೇಶೀಯ ರಾಜ್ಯದಿಂದ. ಯಾರು ತೆಗೆದುಕೊಂಡಿರ್ತಾರೋ ಅವ್ರು ಭರಿಸ್ಬೇಕಾಗಿತ್ತು. ಇವ್ರದ್ದು ಏನಿದ್ರು ರಕ್ಷಣೆ ಮತ್ತು ಜವಾಬ್ದಾರಿ, ಆಂತರಿಕ ಜವಾಬ್ದಾರಿ ಅಷ್ಟೇ ಇವರು ಸಹಾಯ. ಹೀಗೆ ಈ ಅಂಶಗಳನ್ನು ಇಟ್ಕೊಂಡು ಅವರು ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಬಂದರು. ಸೊ ಇಂತಹ ಈ ಸಹಾಯಕ ಸೈನ್ಯ ಪದ್ಧತಿ ಪರಿಣಾಮಗಳು ಏನಪ್ಪ ನೋಡ್ತಾ ಹೋಗೋಣ. ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು. ಅವ್ರಿಗೆ ಮಾಡ್ಬೇಕಂತ ಖರ್ಚನ್ನು ಇವ್ರ ಕೈಯಲ್ಲಿ ಮಾಡಿಸ್ತಾ ಇದ್ರು. ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿರ್ಲಿಕ್ಕೆ ಸಾಧ್ಯವಾಯಿತು. ನೋಡಿ, ಆ ರಾಜ ಏನೇನು ಮಾಡ್ತಿದ್ದ ಬಿಡ್ತಿದ್ದ, ಯಾರೊಂದು ಸಂಬಂಧ ಇದೆ, ಯಾರೊತ್ತಿಗೆ ಇದು ನೋಡಿ, ಅವನ ವ್ಯವಹಾರಗಳು ಎಲ್ಲವನ್ನೂ ಕೂಡ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದ್ದಿದ್ದರಿಂದ ಆಮೇಲೆ ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು. ನೋಡಿ, ಕಂದಾಯ, ಖರ್ಚು ವೆಚ್ಚ, ಎಲ್ಲ ವೆಚ್ಚಗಳದ್ದು ಅವ್ರ ಮೇಲೆ ಹಾಕಿದ್ರಿಂದ ಆರ್ಥಿಕವಾಗಿ ಅವ್ರನ್ನ ಶೋಷಣೆಗೆ ಗುರಿಪಡಿಸುವಂತೆ ಮಾಡ್ತು ಈ ಒಂದು ಸಹಾಯಕ ಸೈನ್ಯ ಪದ್ಧತಿ. ಆಮೇಲೆ ಈ ಒಪ್ಪಂದಕ್ಕೆ ಸಹಿ ಮಾಡಿದಂಥ ಮೊದಲ ರಾಜ್ಯವೇ ಹೈದರಾಬಾದ್ನ ಸಂಸ್ಥಾನ. ಇಲ್ಲಿ ಕಾಣಿಸ್ತಾ ಇದ್ರು ಮಕ್ಕಳೇ, ಇಲ್ಲಿ ಬ್ಲಿಂಕ್ ಆಗ್ತದೆ ನೋಡಿ, ಈ ಹೈದರಾಬಾದ್ ಇವರೇ ಫಸ್ಟ್ ಈ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂಥ ಮೊದಲ ರಾಜ್ಯ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಟ್ಕೋಬೇಕು. 1 ಮಾರ್ಕ್ಸ್ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಹೈದರಾಬಾದ್ ಸಂಸ್ಥಾನ ನೆನ್ಪಿಟ್ಕೋಬೇಕು. ಸೊ ಇಷ್ಟು ಪರಿಣಾಮಗಳು. ಆಮೇಲೆ ಅದ್ರ ಜೊತೆಗೆ ಅನಂತರ ಹೈದರಾಬಾದ್ ಆದಮೇಲೆ ಮೈಸೂರು ಸೋಲ್ತಲ್ಲ. ಸೊ ಮೈಸೂರು ಕೂಡ ನಿಮಗೆ ನೆಕ್ಸ್ಟ್ ಬರ್ತದೆ, ನೆಕ್ಸ್ಟ್ ಯುದ್ಧಗಳು ಬರುತ್ತೆ. ಮೈಸೂರು ಸೋಲ್ತು, ಅವರು ಕೂಡ ಒಬ್ಬ ಈ ಸೈನಿಕ ಸೈನ್ಯ ಪದ್ಧತಿಗೆ ಸಹಿಯನ್ನು ಹಾಕಬೇಕಾಗಿತ್ತು. ಆಮೇಲೆ ಔದ್ನ ನವಾಬ ಅವರು ಕೂಡ ಅದಕ್ಕೆ ಸಹಿ ಹಾಕಿದ್ರು. ತಂಜಾವೂರು ಕೂಡ ಅದಕ್ಕೆ ಸಹಿ ಹಾಕಿದ್ರು. ನೋಡಿ, ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ ನಾನು. ಒಂದು ತೋರಿಸ್ದಾಗೆ ಬ್ಲಿಂಕ್ ಆಗ್ತಾ ಇರುತ್ತೆ ನೋಡಿ ಮಕ್ಕಳೇ. ಮೈಸೂರು ನೋಡಿ, ಸೊ ನೋಡಿ ತೋರಿಸ್ತೀನಿ. ಸೊ ಈ ಮೈಸೂರು ಮೊದಲನೇದು ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ. 2ನೇದು ಹೌದು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಒಂದು. ಆಮೇಲೆ ತಂಜಾವೂರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು. ಆಮೇಲೆ ನೆಕ್ಸ್ಟ್ ಮರಾಠ ಮತ್ತು ಪೂನಾ ಇವೆರಡು ಪ್ರದೇಶಗಳು. ಆಮೇಲೆ ಬಿಹಾರ ಈ ಒಂದು ಪ್ರದೇಶಗಳು. ಆಮೇಲೆ ಆರ್ಕಾಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಅದು ಗ್ವಾಲಿಯರ್. ಇಷ್ಟು ಪ್ರದೇಶಗಳೇನು ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ, ಇಷ್ಟು ಪ್ರದೇಶಗಳು ಬಹುತೇಕವಾಗಿ ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಪ್ರಮುಖ ರಾಜ್ಯಗಳಾಗಿ ನಮಗೆ ಕಂಡು ಬರ್ತವೆ. ಈಗ ನೆಕ್ಸ್ಟ್ 2ನೇ ಆಂಗ್ಲೋ ಮರಾಠ ಯುದ್ಧ 1803ರಿಂದ 1805ರವರೆಗೆ ಗಮನಿಸೋಣ. ಸೊ ಈ ಕಾಲಾವಧಿಯಲ್ಲಿ ನಡೆದಂಥದ್ದು 2ನೇ ಆಂಗ್ಲೋ ಮರಾಠ ಯುದ್ಧ. ಸೊ ಇದಕ್ಕೆ ಕಾರಣಗಳೇನಪ್ಪ ಅಂದರೆ, ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣ. ಮರಾಠ ಮನೆತನಗಳು ಅವರವ್ರ ಮನೆತನಗಳ ನಡುವಿನ ಅದೇ ಈ ನಡೆದಂತಹ ಈ ಒಂದು ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣ ಆಯಿತು. ಇದನ್ನು ಉಪಯೋಗ ಮಾಡಿಕೊಂಡ್ರು ಅವರು ತಮ್ಮ ಒಂದು ಅನುಕೂಲಕ್ಕೆ. ನೋಡಿ, ಇಲ್ಲಿ ಏನಾಯ್ತು ಅಂದರೆ, ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆ ಆದರೆ, 2ನೇದು ಸಿಂಧ್ಯಾ ಮನೆತನದ ದೌಲತ್ ರಾವ್ ಒಂದು ಕಡೆ ಕಂಡು ಬರ್ತಾರೆ. ಹಾಗೂ ಪೇಶ್ವೆ 2ನೇ ಬಾಜಿರಾವ್ ಇನ್ನೊಂದು ಕಡೆ ಇದ್ರು. ನೋಡಿ, ಸಿಂಧ್ಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ 2ನೇ ಬಾಜಿರಾವ್ ಇನ್ನೊಂದು ಕಡೆ ಇದ್ರು. ಇವರಿಬ್ರು ಒಂದು ಕಡೆ, ಇಲ್ಲಿ ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆ. ಸೊ ಇವರು ಒಂದು ಆ ಸಿಂಹಾಸನಕ್ಕಾಗಿ ಇವರು ನಡುವಿನ ಮನೆತನಗಳ ನಡುವಿನ ಇದು 2 ಮನೆತನಗಳು ಮರಾಠರಿಗೆ ಸಂಬಂಧಪಟ್ಟಂಥದ್ದೇ. ಸೊ ಇವೆರಡರ ಮನೆತನಗಳ ನಡುವೆ ಕಿತ್ತಾಟ ಇತ್ತು ಮಕ್ಕಳೇ. ಸೊ ಈ ಕಿತ್ತಾಟವನ್ನು ನಮ್ಮ ಅನುಕೂಲಕ್ಕೆ ಬಳಕೆ ಮಾಡಿಕೊಂಡ್ರು. ನೋಡಿ, ಅವಾಗ ಏನಾಯ್ತಪ್ಪ ಅಂದ್ರೆ, ಮುಂದೆ 1802ರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧ್ಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸ್ತು. ಇವರು ದಾಳಿಯನ್ನು ಮಾಡ್ತಾರೆ, ಅದರಲ್ಲಿ ಸೋಲಿಸ್ತಾರೆ. ಸೊ ಪೇಶ್ವೆ ಏನು ಮಾಡ್ದ, ಬ್ರಿಟಿಷರ ಸಹಾಯವನ್ನು ಯಾಚಿಸ್ತಾನೆ. ಯಾವಾಗ ಸೋತ್ನೋ ಅವಾಗ ಬ್ರಿಟಿಷರ ಸಹಾಯವನ್ನು ಮತ್ತೆ ಯೋಚನೆ ಮಾಡ್ತಾನೆ. ಸೊ ಇವರು ಅದಕ್ಕೆ ಅದೇ ಬೇಕಾಗಿತ್ತು, ಸಹಾಯ ಮಾಡುವ ನೆಪದಲ್ಲಿ ಕೊಳ್ಳೆ ಹೊಡೆಯುವುದಕ್ಕೆ. ಸೊ ಆವಾಗ ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಂಗೂ ಆಯಿತು. ಸೊ ಇದನ್ನು ಸರಿಯಾಗಿ ಬಳಸ್ಕೊಂಡ್ರು. ಪೇಶ್ವೆಯು ಬೆಸ್ಸಿನ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ತಾನೆ. ಸೊ ಇವರೊಂದಿಗೆ ಬ್ರಿಟಿಷರೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ವಿರೋಧಿಸಿ, ಏನು ಹೋಳ್ಕರ್ ಗೆದ್ದಿದ್ನಲ್ಲ, ಹೋಳ್ಕರ್ ಮತ್ತು ಬೋನ್ಸ್ಲೆ ಮತ್ತು ಸಿಂಧ್ಯಾ ಮೊದಲಾದ ಮರಾಠ ಮನೆತನಗಳು ಇವರು ಒಗ್ಗೂಡ್ತಾರೆ. ಸೊ ಒಗ್ಗೂಡಿದಾಗ ಇವರು ಮೂರನ್ನು ಸೇರಿಕೊಂಡು ಬಹುತೇಕವಾಗಿ ಅವರನ್ನು ಸೋಲಿಸುವಂತಹ ಕೆಲಸಗಳನ್ನು, ಅವರ ಮೇಲೆ ತಿರುಗಿ ಬೀಳುವಂಥ ಕೆಲಸಗಳನ್ನು ಮಾಡ್ತಾರೆ. ಸೊ ಯಾರು, ಹೋಳ್ಕರ್ ಮತ್ತು ಸಿಂಧ್ಯಾ ಮತ್ತು ನೋಡಿ 3 ಇದೆ ನೋಡಿ, ಇಲ್ಲಿ 3ರ ಒಂದು ಒಕ್ಕೂಟ ಸೈನ್ಯಗಳು ಕಾಣ್ತಾ ನೋಡಿ, ಹೋಳ್ಕರ್, ಬೋನ್ಸ್ಲೆ ಮತ್ತು ಸಿಂಧ್ಯಾ. ಇವರು ತಿರುಗಿ ಬೀಳುವಂಥ ಕೆಲಸ ಮಾಡ್ತಾರೆ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಸೊ ಇಂತಹ ಆ ಒಂದು ಯುದ್ಧವೇ 2ನೇ ಆಂಗ್ಲೋ
ಮರಾಠ ಯುದ್ಧವಾಗಿ ನಮಗೆ ಕಂಡು ಬರ್ತದೆ. ಸೊ ಹೀಗೆ ಈ ಒಂದು ಯುದ್ಧ ಆರಂಭವಾಗುತ್ತೆ. ಸೊ ಯುದ್ಧದಲ್ಲಿ ಏನೇನಾಯಿತು ಅನ್ನುವಂಥದ್ದನ್ನು ಈಗ ನೋಡೋಣ. 1803ರಿಂದ 1805ವರೆಗೆ ಮರಾಠ ಮನೆತನಗಳ ಸೇನೆಯನ್ನ ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಮಣಿಸ್ತಾನೆ. ಈ ರೀತಿಯಾಗಿ 3 ಒಕ್ಕೂಟಗಳಿಂದ ಮತ್ತು ಬ್ರಿಟಿಷರಿಗೂ ಯುದ್ಧ ಆರಂಭ ಆಗುತ್ತೆ. ಸೊ ಯುದ್ಧ ಆರಂಭ ಆದ ಸಂದರ್ಭದಲ್ಲಿ ಆ ವೆಲ್ಲೆಸ್ಲಿ ಇವರನ್ನ ಸದೆ ಪಡಿತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಸೊ ಅದರಲ್ಲೂ ಕೂಡ ಬ್ರಿಟಿಷರು ಜಯಬೇರಿಯನ್ನ ಸಾಧಿಸಿದ್ರು. ಸೊ ಒಟ್ಟಾರೆ 2ನೇ ಆಂಗ್ಲೋ ಮರಾಠ ಯುದ್ಧವೂ ಕೂಡ ಬ್ರಿಟಿಷರ ಕೈಪಾಲು ಆಯಿತು. ಸೊ ಯುದ್ಧದ ಪರಿಣಾಮಗಳು ಏನೇನುವಂಥದ್ದನ್ನು ಈಗ ನೋಡ್ತಾ ಹೋಗೋಣ. ವೆಲ್ಲೆಸ್ಲಿ ಯುದ್ಧದ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು. ನೋಡಿ, ವೆಲ್ಲೆಸ್ಲಿ ಯುದ್ಧ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚು. ನೋಡಿ, ಯುದ್ಧಕ್ಕಾಗಿ ಬಹಳಷ್ಟು ಖರ್ಚು ಮಾಡ್ತಾ ಬಂದ ವೆಲ್ಲೆಸ್ಲಿ. ಹಾಗಾಗಿ ಆ ಸಾಲದ ಹೊರೆ ಹೆಚ್ಚಾಗ್ತಾ ಬಂತು. ಯಾರಿಗೆ? ಬ್ರಿಟಿಷರ ಒಂದು ಮುಖ್ಯ ಕಂಪನಿಗೆ ಬಹಳಷ್ಟು ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಬಂತು. ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳುತ್ತಾನೆ. ಯಾವಾಗ ಈ ರೀತಿಯಾಗಿ ಅವನ ಮೇಲೆ ಆರೋಪ ಬಂತು ಅವಾಗ ಏನು ಮಾಡ್ದ, ಆ ರಾಜೀನಾಮೆಯನ್ನು ಕೊಟ್ಬಿಟ್ಟು ಅವನು ಸ್ವದೇಶಕ್ಕೆ ಹೋಗ್ತಾನೆ. ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಶಾಂತಿ ನೆಲೆಸಲಿಕ್ಕೆ ಕಾರಣ ಆಯಿತು. ಸೊ ಇದು ಅವನು ಹೋದ ತಕ್ಷಣ ಏನಾಯಿತು, ಸ್ವಲ್ಪ ಮಟ್ಟಿಗೆ ಶಾಂತಿ ಅಲ್ಲಿ ನೆಲೆಸಲಿಕ್ಕೆ ಕಾರಣ ಆಗ್ತಾ ಬಂತು. ಯಾಕೆಂದ್ರೆ ಅಲ್ಲಿ ಯುದ್ಧ ನಡೆಸಿದವನು ಇವನು. ಹಂಗಾಗಿ ಅವನೇ ಹೋದ್ಮೇಲೆ ಸ್ವಲ್ಪ ಮಟ್ಟಿಗೆ ಅಲ್ಲಿಗೆ 2ನೇ ಆಂಗ್ಲೋ ಮರಾಠ ಯುದ್ಧ ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ದಿನಗಳ ಕಾಲ ಅಲ್ಲಿ ಶಾಂತಿ ನೆಲೆಸಲಿಕ್ಕೆ ಕಾರಣ ಆಗ್ತಾ ಬಂತು ಅನ್ನುವಂಥದ್ದು ಕೂಡ. ಸೊ ಇಷ್ಟು ನಮಗೆ 2ನೇ ಆಂಗ್ಲೋ ಮರಾಠ ಯುದ್ಧ. 2ನೇ ಆಂಗ್ಲೋ ಮರಾಠ ಯುದ್ಧ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಬಟ್ ಆದ್ರೂ ಕಾರಣಗಳು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, 3ನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1818, 3ನೇ ಆಂಗ್ಲೋ ಮರಾಠ ಯುದ್ಧವನ್ನು ನೋಡೋಣ. ಸೊ ಈ 3ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನಪ್ಪ ಅಂದರೆ, ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಿಕ್ಕೆ ಇನ್ನಿಲ್ಲದ ಪ್ರಯತ್ನಗಳನ್ನು ನಡೆಸಿದ್ರು. ಯಾವಾಗ ಅವನು ಹೋದ್ನೋ, ಸೊ ತಮ್ಮ ಸ್ವತಂತ್ರ ಘನತೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಬಂದರು. ಸೊ ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸ್ತಾ ಇದ್ದ. ಯಾಕೆಂದ್ರೆ ಒಪ್ಕೊಂಡಿದ್ದಲ್ಲ ಈ ಸಹಾಯಕ ಸೇನೆ ಪದ್ಧತಿದರು, ಅದರ ಖರ್ಚು ವೆಚ್ಚಗಳು ಇವನಿಗೆ ತಾಳಕ್ಕಾಗದೆ ಅವನು ಕೂಡ ಅವರಿಂದ ನಿಯಂತ್ರಣದಿಂದ ತಪ್ಪಿಸ್ಕೊಳ್ಳಿಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದ. ಸೊ ಇಂಥ ಸಂದರ್ಭದಲ್ಲಿ ಸೊ ಇದು ಮತ್ತೆ ಈಗ ಯುದ್ಧ ಇದು ಮತ್ತೆ 3ನೇ ಆಂಗ್ಲೋ ಮರಾಠ ಯುದ್ಧವು ಕೂಡ ಆರಂಭ ಆಗ್ತಾ ಬಂತು. ಯಾಕೆಂದರೆ ಈ ಮರಾಠ ಯುದ್ಧಗಳು ತಮ್ಮ ಘನತೆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನಗಳು ನಡೆಸಿದ್ವಲ್ಲ, ಸೊ ಅವುಗಳು ಮುಖ್ಯ ಕಾರಣ. ಸೊ ಅಂತ ಆ ಒಂದು ಪ್ರಯತ್ನಗಳೇ ಈ 3ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಮುಖ್ಯ ಕಾರಣ ಆಗುತ್ತೆ. 1817ರಲ್ಲಿ ಈ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷರ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿ ಸುಡ್ತಾನೆ. ರೆಸಿಡೆನ್ಸ್ ಅಂದರೆ ಈ ಅವರ ಒಂದು ಆಫೀಸ್ಗಳು. ಸೊ ಅದ್ರ ಮೇಲೆ ಇವರೇ ಫಸ್ಟ್ 3ನೇದರಲ್ಲಿ ನೋಡಿ ಇವರೇ ದಾಳಿ ಮಾಡ್ತಾರೆ. ಯಾಕೆಂದರೆ ಮೊದಲಿನ ಹೋಸಲಿ ಇದು ಸೋಲಿಸಿದ್ನಲ್ವಾ, ಸೊ ಹಾಗಾಗಿ ಇವರೇ ಈ ಸರಿ ಘನತೆಯನ್ನು ಉಳಿಸ್ಕೋಬೇಕನ್ನೋ ಕಾರಣಕ್ಕೆ ಇವರು ದಾಳಿಯನ್ನು ಫಸ್ಟ್ ಇವರೇ ಮಾಡ್ತಾರೆ. ಸೊ ಹಂಗಾಗಿ ಆ ದಾಳಿಯಲ್ಲಿ ಬ್ರಿಟಿಷರ ಮೊದಲನೇದಾಗಿ ಆರಂಭದಲ್ಲಿ ಬ್ರಿಟಿಷರ ರೆಸಿಡೆನ್ಸಿಯ ಮೇಲೆ ದಾಳಿಯನ್ನು ಮಾಡ್ತಾರೆ. ಈ ಪೇಶ್ವೆ ಅವನು ಮತ್ತು ಇಲ್ಲಾಂದ್ರೆ ಅವನಿಂದ ಮುಕ್ತ ಆಗ್ತಿರ್ಲಿಲ್ಲ. ಹಂಗಾಗಿ ಪೇಶ್ವೆ ಅವನ ಮೇಲೆ ದಾಳಿ ಮಾಡಿದ್ರಿಂದ ಸೊ ಅಲ್ಲಿ ಆರಂಭ ಆಗುತ್ತೆ. ಸೊ ನಾಗಪುರದ ಅಪ್ಪ ಸಾಹೇಬ ಮತ್ತು ಮಲ್ಹಾರ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ದು ಅವ್ರ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ. ಸೊ ಇಲ್ಲೂ ಕೂಡ ಬ್ರಿಟಿಷರು ಅವ್ರನ್ನ ಸದೆ ಬಡಿತಾರೆ. ಸೊ ಆರಂಭದಲ್ಲಿ ಮಾತ್ರ ದಾಳಿ ಮಾಡಿದ್ರು, ಆಮೇಲೆ ಅವ್ರನ್ನ ಸದೆ ಬಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದರು. ಸೊ ಆಮೇಲೆ 3ನೇದಾಗಿ 1818ರಲ್ಲಿ ಪೇಶ್ವೆ 2ನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಮಾಡಿದಂತಹ ಒಂದು ಯುದ್ಧಗಳನ್ನು ಮಾಡ್ತಾನೆ. ಸೊ ಆ ಯುದ್ಧಗಳು ಯಾವಪ್ಪ ಅಂತಂದರೆ, ಪೇಶ್ವೆ 2ನೇ ಬಾಜಿರಾಯ ಅಂದರೆ ಅವನು ಬ್ರಿಟಿಷರ ವಿರುದ್ಧ ಅನೇಕ ಯುದ್ಧಗಳನ್ನು ಮಾಡ್ತಾನೆ. ಇಲ್ಲಿಂದನೇ ಆರಂಭ ಆಗುತ್ತೆ, ಹಂಗೇನೆ ಇಲ್ಲಿ ದಾಳಿ ಮಾಡಿದ್ರೆ ಅಲ್ಲಿ ನಮ್ಮ ಮುಂದೆ ಆರಂಭ ಆಗುತ್ತೆ. ಸೊ ಆ ಯುದ್ಧಗಳು ಯಾವಪ್ಪ ಅಂದರೆ ಕೊರೆಗಾಂವ್ ಯುದ್ಧಗಳು, 2ನೇದು ಅಸ್ಟಿ ಯುದ್ಧ, 3ನೇದು ಎರಡನೇ ಕೊರೆಗಾಂವ್ ಯುದ್ಧ ಮತ್ತು ಅಸ್ಟಿ ಯುದ್ಧಗಳು, 2 ಯುದ್ಧಗಳು ಬರ್ತವೆ. ಈ ಯುದ್ಧಗಳನ್ನು ಮಾಡ್ತಾನೆ. 2 ಯುದ್ಧಗಳಲ್ಲಿ ಸೋಲನ್ನು ಅನುಭವಿಸ್ತಾನೆ. ಯಾರು? 2ನೇ ಬಾಜಿರಾಯನ್ ಸೋಲನ್ನು ಅನುಭವಿಸಿ ಬ್ರಿಟಿಷರಿಗೆ ಶರಣಾಗ್ತಾನೆ. ಸೊ ಹಾಗಾಗಿ 3ನೇ ಆಂಗ್ಲೋ ಮರಾಠ ಯುದ್ಧವು ಕೂಡ ಬಹುಪಾಲು ಬ್ರಿಟಿಷರ ಕೈವಶ ಆಗ್ತಾ ಬಂತು. ಸೊ ಇದರ ಒಂದು ಪರಿಣಾಮಗಳು ನೋಡ್ತಾ ಹೋಗೋಣ ಮತ್ತೆ. ಸೊ ಮರಾಠರು ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಿದ್ರು. ಈ 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ. ಆಮೇಲೆ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. 2ನೇ ಬಾಜಿರಾಯನಿಂದಲ್ಲ, ಸೊ ಅವನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟರು. 3ನೇದು ಇದರ ಬದಲಿಗೆ ಶಿವಾಜಿಯ ವಂಶಸ್ಥ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಅವನನ್ನು ಪ್ರತಿಷ್ಠಾಪಿಸಿ, ಅಂದರೆ ಅವನನ್ನು ನಾಯಕನನ್ನಾಗಿ ಮಾಡಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವಂತಹ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದರು. ಇವನನ್ನು ಕೂರಿಸಿದ್ರು, ಪ್ರತಾಪ್ ಸಿಂಹನನ್ನು ಕೂರಿಸಿ. ಸೊ ಅಲ್ಲಿ ಮರಾಠರ ವಿರೋಧವನ್ನು ಅವರೇನು ಮಾಡಿದ್ರು, ನಿಗ್ರಹಿಸಿದರು. ಸೊ ಅಂದರೆ ಬ್ರಿಟಿಷರು ಮತ್ತಿಲ್ಲಾಂದರೆ ವಿರೋಧ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮರಾಠರ ಒಂದು ಪ್ರತಾಪ ಸಿಂಹನನ್ನು ಅಲ್ಲಿ ಏನು ಮಾಡಿದ್ರು, ಯಾವುದೋ ಒಂದು ಸಣ್ಣ ಪ್ರದೇಶಕ್ಕೆ, ಸತಾರ ಅನ್ನುವಂಥ ಪ್ರದೇಶಕ್ಕೆ ಅವನನ್ನು
ನೇಮಿಸಿದರು. ಸೊ ಇಷ್ಟು